ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಈಗ ಕತೆ ಯುಯುತ್ಸುವಿನ ನೆನಪಲ್ಲಿದೆ. ಈ ಯುಯುತ್ಸು ಧೃತರಾಷ್ಟ್ರನಿಗೆ ಒಬ್ಬ ದಾಸಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಇವನು ಸೂತನಾಗೆ ಬೆಳೀತಾ ಹೋಗ್ತಾನೆ. ಅಂದರೆ ಸೂತ ಅಂತಂದರೆ ರಾಜನಿಗೆ ರಥವನ್ನು ನಡೆಸೋಕ್ಕೆ, ಕುದುರೆಗಳನ್ನು ನೋಡ್ಕೊಳ್ಳೋಕ್ಕೆ ಅಥವಾ ಬೇರೆ ಕೆಲಸಗಳನ್ನ ನೋಡ್ಕೊಳ್ಳೋಕ್ಕೆ ಇರುವಂತಹ ಒಬ್ಬ ದಾಸ. ಅವನಿಗೆ ಈ ಬಗ್ಗೆ ಯಾವುದೇ ಹೆಚ್ಚು ಯೋಚನೆ ಇರೋದಿಲ್ಲ. ಆ ಜೀವನಕ್ಕೆ ಅವನು ಒಗ್ಗಿಕೊಂಡು ಹೋಗಿರ್ತಾನೆ. ಆದರೆ ಯುದ್ಧ ಅಂತ ತೀರ್ಮಾನ ಆದ ನಂತರ ದುರ್ಯೋಧನ ಬಂದು ಇವನನ್ನು ಮತ್ತು ಇವನ ಹಾಗೆ ಇರೋ ಅನೇಕ ಸೂತರನ್ನ ತಮ್ಮಂದರು, ಸಹೋದರರು ಅಂತ ಕರೀತಾನೆ. ಇದರಿಂದ ಯುಯುತ್ಸುಗೆ ಅವನ ಬಗ್ಗೆ ಒಂದು ರೀತಿಯ ತಿರಸ್ಕಾರನೂ ಮೂಡುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಅವನನ್ನು ಹೆಚ್ಚಾಗಿ ಸಾಕಿ ಬೆಳೆಸಿದವನು ವಿದುರ. ವಿದುರ ಯಾಕೆ ಯುದ್ಧಕ್ಕೆ ಬಂದಿಲ್ಲ ಅಂತ ಅವನು ಅಂದ್ಕೊಳ್ತಾನೆ. ಯುಯುತ್ಸನಿಗೆ ವಿದುರನ ಬಗ್ಗೆ ಇದಕ್ಕಿದ್ದ ಹಾಗೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟ ಇಲ್ಲದೆ ಇರೋರು ಊರಿಗೆ ಹೋಗಬಹುದು ಅಥವಾ ಪ್ರತಿಪಕ್ಷ ಸೇರಬಹುದು ಅಂತ ಹೇಳ್ಬಿಟ್ಟು ಯಾಕೆ ಡಂಗೂರ ಹಾಕ್ಸಿದ್ರು, ಯಾರು ಹಾಕ್ಸಿದ್ರು ಅಂತ ತಿಳಿಬೇಕು ಅನ್ಸುತ್ತೆ. ಕುದುರೆಯನ್ನ ಮಹಾಸೇನಾನಿ ಪಿತಾಮಹರ ಡೇರೆ ಕಡೆಗೆ ಓಡಿಸ್ತಾನೆ. ಡೇರೆ ಪಾಲಕ ಹೇಳ್ತಾನೆ, ಇಲ್ಲ, ಅವ್ರ ಸದ್ಯಕ್ಕೆ ಪಾಳಯದಲ್ಲಿ ಇಲ್ಲ, ಕೃಷ್ಣ ದ್ವೈಪಾಯನರನ್ನ ನೋಡ್ಲಿಕ್ಕೆ ಆ ಮುನಿಯವನಕ್ಕೆ ಹೋಗಿದ್ದಾರೆ ಅಂದ್ಬಿಟ್ಟು. ಈ ಭೀಷ್ಮರ ಡೇರೆಗೆ ಪಾಲಕನಾಗಿದ್ದಂತಹ ಸೋಮರಥ ಕೂಡ ಯುಯುತ್ಸುವಿನ ಹಾಗೇನೆ ಸೂತ. ಆದರೆ ಅವನು ಧೃತರಾಷ್ಟ್ರನಿಗೆ ಹುಟ್ಟಿದವನಲ್ಲ. ಮದುವೆಗೆ ಮುನ್ನ ಪಾಂಡುರಾಜನಿಗೆ ಹಸ್ತಿನಾವತಿಯ ಒಬ್ಬ ದಾಸಿಯಲ್ಲಿ ಹುಟ್ಟಿದವನವನು. ಪಾಂಡವರು ಅಂದರೆ ಅವನಿಗೂ ಕೂಡ ಒಂದು ರೀತಿಯ ವಾಂಚಲ್ಯ ಇರುತ್ತೆ. ಯುಯುತ್ಸುವನ್ನು ಕಂಡ್ರೂ ಕೂಡ ಹಾಗೇನೆ. ಹಿಂದೆ ಈಗ 13-14 ವರ್ಷದಲ್ಲಿ ದುರ್ಯೋಧನನು ಜೂಜಿನಲ್ಲಿ ಧರ್ಮರಾಜನನ್ನ ಸೋಲಿಸಿ ಕಾಡಿಗೆ ಕಳಿಸಿದಾಗ ಇದೇ ಯುಯುತ್ಸು ತುಂಬಿದ ಸಭೆಯಲ್ಲಿ ಎದ್ದು ನಿಂತು ಧರ್ಮದ ಮಾತನ್ನ ಹೇಳಿರ್ತಾನೆ. ಆಗನಿಂದ ಸೋಮರಥನಿಗೆ ಅವನನ್ನು ಕಂಡ್ರೆ ಅಭಿಮಾನ ಹೆಚ್ಚಾಗಿರುತ್ತೆ. ಸೂತನಾಗಿದ್ರೂ ಕೂಡ ತುಂಬಿದ ಸಭೆಯಲ್ಲಿ ಪಿತಾಮಹ ಮತ್ತು ಆಚಾರ್ಯರ ಎದುರು ನಿಂತು ಸ್ವತಃ ಅಪ್ಪ ಧೃತರಾಷ್ಟ್ರ ರಾಜ ದುರ್ಯೋಧನರಿಗೆ ನೀತಿ ಹೇಳೋ ಧೈರ್ಯ ತೋರಿಸಿದ್ನಲ್ಲ ಇವನು ಅಂತ ಹೇಳ್ಬಿಟ್ಟು ಅವನಿಗೆ ಇವನ ಬಗ್ಗೆ ಅಭಿಮಾನ ಮುಟ್ಟಿರುತ್ತೆ. ಈಗ ಡಂಗೂರ ಸಾರಿಸಿರೋ ಹಿನ್ನೆಲೆ ಅವನಿಂದ ಯುಯುತ್ಸುವಿಗೆ ತಿಳಿಯುತ್ತೆ. ನಿನಗೇನನ್ಸುತ್ತೆ ಈ ಡಂಗೂರದ ವಿಷಯ ಅಂತ ಯುಯುತ್ಸು ಕೇಳ್ತಾನೆ. ಅಂದರೆ ಅಂತ ಆ ಸೋಮರಥ ಕೇಳ್ತಾನೆ, ಅಲ್ಲ, ನಿನ್ನಪ್ಪ ಪಾಂಡು ಮಹಾರಾಜ, ಬೇಕಾದರೆ ಈಗ ನೀನು ನಿನ್ನ ತಮ್ಮಂದ್ರ ಪಕ್ಷನ ಸೇರ್ಕೋಬಹುದಲ್ವೇ ಅಂತ ಹೇಳಿದಾಗ ಸೋಮರಥ ಒಂದು ರೀತಿಯ ಗೊಂದಲದಲ್ಲಿ ಬೀಳ್ತಾನೆ. ಏನು ನೀನು ಹೇಳ್ತಾ ಇರೋದು ಅಂತ ಕಕ್ಕಾಬಿಕ್ಕಿಯಾಗಿ ಕೇಳ್ತಾನೆ. ಅಣ್ಣ ತಮ್ಮ ಅನ್ನೋ ಪ್ರೀತಿ ಅಂತ ಯುಯುತ್ಸು ಹೇಳ್ತಾನೆ. ತಮಾಷೆ ಮಾಡಬೇಡಪ್ಪ, ಅವ್ರಿಗೆ ನನ್ನ ಪರಿಚಯನೇ ಇಲ್ಲ, ಎಂದು ನನ್ನನ್ನು ಅಣ್ಣ ಅಂತ ಅವ್ರು ಕರೆದಿಲ್ಲ ಅಂತ ಸೋಮರಥ ಹೇಳ್ತಾನೆ. ಹಾಗೆ ಕರೆದ್ರೆ ಧರ್ಮರಾಜನ ಬದಲು ರಾಜ್ಯವನ್ನು ನನಗೆ ಕೊಡಬೇಕು ಅಂತ ನೀನು ಎಲ್ಲಿ ಕೇಳ್ತೀಯೋ ಅಂತ ಅವ್ರಿಗೆ ಭಯ ಇರಬಹುದು ಅಂತ ಯುಯುತ್ಸು ನಗುತ್ತಾನೆ. ಅಲ್ಲಪ್ಪ, ದಾಸಿನಲ್ಲಿ ಹುಟ್ಟಿದ ನಾನು ರಾಜ್ಯ ಕೇಳ್ತೀನ ಯುಯುತ್ಸು, ಇವತ್ತು ನಿಂಗೆ ತುಂಬ ತಮಾಷೆ ಮಾಡಬೇಕು ಅಂತ ಅನಿಸಿರಬಹುದಲ್ವಾ, ಯಾಕೆ ಅಂತ ಸೋಮರಥ ಕೇಳ್ತಾನೆ. ಸೋಮರಥನ ಮಾತಿಗೆ ಯುಯುತ್ಸು ಏನು ಹೇಳೋದಿಲ್ಲ. ಈ ಮಾತನ್ನು ತಾನು ಯಾಕೆ ಕೇಳಿದೆ ಅಂತ ತನ್ನನ್ನು ತಾನೇ ಕೇಳ್ಕೊಳ್ತಾನೆ. ಅವನಿಗೂ ಉತ್ತರ ಹೊಳೆಯೋದಿಲ್ಲ. ಕುದುರೆ ಹತ್ತಿ ಹೊರಡ್ತಾನೆ. ಯಾವ ಕಡೆಗೆ ಹೋಗಬೇಕು ಅನ್ನೋದು ಅವನಿಗೂ ಅರಿವಾಗಲ್ಲ. ಹೀಗೆ ಹೋಗ್ತಾನೆ ಇದ್ರೆ ಸುಮ್ಮನೆ ಕುದುರೆಗೂ ಆಯಾಸ ಆಗತ್ತೆ, ತನಗೂ ಆಗತ್ತೆ ಅಂತ ಅನಿಸಿ ಏನು ಮಾಡಬೇಕು ಅಂತಲೇ ತಿಳಿಯಲ್ಲ. ಕೊನೆಗೆ ತನ್ನ ಡೇರಿಗೆ ಹೋಗಿ ಮಲ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಆ ಕಡೆ ತಿರುಗಿಸ್ತಾನೆ. ಆದರೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಹಸ್ತಿನಾವತಿಗೆ ಹೋಗಿ ಚಿಕ್ಕಪ್ಪನನ್ನು ನೋಡೋ ಮನಸ್ಸಾಗತ್ತೆ. ಅಲ್ಲ, ಕಡಿಮೆ ದೂರ ಏನಲ್ಲ, ಕುದುರೆ ಓಡಿಸಿದ್ರೆ 18-20 ಗಳಿಗೆ ದಾರಿ. ಸುಮ್ಮನೆ ಕುದುರೆಯಿಂದ ಹಿಡಿದು ಡೇರೆ ಒಳಗಡೆ ಹೋಗಿ ಮಲ್ಕೊಳ್ತಾನೆ. ಬೇಗ ನಿದ್ದೆ ಬರುತ್ತೆ. ಅದು ಗಾಢ ನಿದ್ದೆ. ಆದರೆ ಸ್ವಲ್ಪ ಹೊತ್ತಿಗೆನೆ ಒಳಗಿಂದ ಕತ್ತಲೆ ಔಷಧಿಯಿಂದಾಗಿ ಎಚ್ಚರಿಕೆ ಆಗುತ್ತೆ. ದಡಕ್ಕಂತ ಎದ್ದು ಕೂತ್ಕೋತಾನೆ. ಚಿಕ್ಕಪ್ಪನನ್ನ ತಕ್ಷಣ ನೋಡಲೇಬೇಕು ಅನ್ಸುತ್ತೆ. ಮುಖದಲ್ಲಿ ಬಿಗಿತಿದ್ದ ನಿದ್ದೆ ಬೆವರನ್ನ ತೊಳ್ಕೊಂಡು ಕುದುರೆ ಹತ್ತಿ ಹೊರಟೆ ಬಿಡ್ತಾನೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸೇವಕನಿಗೂ ಕೂಡ ಹೇಳೋದಿಲ್ಲ. ಸೈನಿಕರು, ಆನೆಗಳು, ಕುದುರೆಗಳು, ವಾಹನಗಳು ತಂಡ ತಂಡವಾಗಿ ಬಿಟ್ಟಿದ್ದ ಬೀಡನ್ನು ಕಳೆದು ನೇರವಾದ ದಾರಿನಲ್ಲಿ ಹೋಗೋದಿಲ್ಲ. ದಾರಿ ಉದ್ದಕ್ಕೂ ಸರಂಜಾಮುಗಳ ಗಾಡಿಗಳು ಬರ್ತಾ ಇರುತ್ತವೆ. ಸಾಮಾನು ಹೊತ್ತ ಆನೆಗಳು ಇನ್ನೂ ಬರ್ತಾ ಇರುತ್ತವೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಕುದುರೆಯನ್ನ
ಬಲಭಾಗಕ್ಕೆ ತಿರುಗಿಸಿ ಬಳಸಿ ಓಡಿಸ್ತಾನೆ. ಸೈನ್ಯದ ಗಜಿಬಿಜಿಯಿಂದ ಹೊರಗಡೆ ಧೂಳಿಲ್ಲದ ನೆಲ, ತಿಳಿಯಾಗಿ ಕಾಣೋ ಆಕಾಶ, ಹಸಿರಿನ ವಾತಾವರಣಕ್ಕೆ ಬಂದ ಮೇಲೆ ಸ್ವಲ್ಪ ಹಾಯ್ ಅನ್ಸುತ್ತೆ, ಮನಸ್ಸು ಸ್ಪಷ್ಟವಾಗುತ್ತೆ. ಹೇಗಿದ್ರೂ ಡಂಗುರ ಸಾರಿಸಿದರೆ ತಾನು ದುರ್ಯೋಧನನ ಕಡೆಗೆ ಕಾಯೋದು ಬೇಡ, ಪಾಂಡವರ ಪಕ್ಷವನ್ನ ಸೇರ್ಬಿಡ್ಬೇಕು. ಅದಕ್ಕೆ ಮುನ್ನ ವಿದುರ ಚಿಕ್ಕಪ್ಪನನ್ನ ಕೇಳಬೇಕು, ಅದಕ್ಕೆಂತಲೇ ಈಗ ತಾನು ಹೋಗ್ತಾ ಇರೋದು ಅನ್ನೋದು ಅವನ ಮನಸ್ಸಿಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಆಯ್ತು, ಹೋದ್ರೆ ಪಾಂಡವರು ತನ್ನನ್ನ ಆಲಂಗಿಸಿ ಸ್ವೀಕಾರ ಮಾಡ್ತಾರ? ಇದ್ರ ಬಗೆಗೆ ಅವನಿಗೆ ಯಾವ ಸಂಶಯನೂ ಇರೋದಿಲ್ಲ. ಒಂದು ಹಳ್ಳಿ ಕಳೆಯುತ್ತಷ್ಟೊತ್ತಿಗೆ ದಾರಿಯಲ್ಲಿ ಖಚಿತವಾಗಿ ಹೇಗೆ ಹೋಗೋದು ಅಂತೆಲ್ಲ ತಿಳ್ಕೊಳ್ತಾನೆ. ಆ ನಂತರ ಅವನಿಗೆ ಇದ್ದಕ್ಕಿದ್ದಾಗೆ ಅನ್ಸುತ್ತೆ, ಅಲ್ಲ, ಹೆಂಡತಿ ಹೊಟ್ಟೆಲ್ ಹುಟ್ಟಿದ ಮಾತ್ರಕ್ಕೇನೆ ಆ ಮಕ್ಕಳನ್ನ ಹೆಚ್ಚು ಪ್ರೀತಿ ಮಾಡ್ಬೇಕಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದ ಹೆಂಡತಿ ಬದಲು ಎಲ್ಲ ಸೇವೆನೂ ಮಾಡ್ತಾ ಇದ್ದಿದ್ದು ನಮ್ಮಮ್ಮನೇ, ಅಂದ್ರೆ ಅವಳು ಹೆಂಡ್ತಿನೇ ಅಲ್ವಾ ಅಂತ ಅನ್ಕೊಳ್ತಾನೆ. ಇದ್ದಕ್ಕಿದ್ದಾಗೆ ಕುದುರೆ ಕಡೆ ಅವನ ಗಮನ ಹೋಗುತ್ತೆ. ಎಷ್ಟು ಒಳ್ಳೆ ಕುದುರೆ, ವೇಗವಾಗಿ ಓಡ್ತಾ ಇದೆ, ಓಟದಲ್ಲಿ ಕುಲ್ಕು ಹೆಚ್ಚಿಲ್ಲ, ಗಾಳಿಯಲ್ಲಿ ತೇಲೋ ಹಾಗೆ ತೊನಿತಾ ಇದೆ ಅನ್ಕೊಳ್ತಾನೆ. ಮತ್ತೆ ಮನಸ್ಸು ಅಪ್ಪನಿಗೆ ಬರುತ್ತೆ, ಅಪ್ಪನ ಕಡೆ ಹೋಗುತ್ತೆ. ಅಪ್ಪ ಅಂದ್ರೆ ಧೃತರಾಷ್ಟ್ರ. ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಿದ 14 ಮಕ್ಕಳ ಹೆಸರು ಅವನ ತುದಿ ನಾಲ್ಗೆಯಲ್ಲಿದೆ. ಅದು ಕ್ರಮಾನುಗತವಾಗಿ ದುರ್ಯೋಧನ, ದುಶ್ಯಾಸನ, ದುಸ್ಸಹ, ದುಶ್ಯಲ, ದುರ್ದರ್ಶ, ದುಷ್ಟರ್ದರ್ಶನ, ದುರ್ಮರ್ಷಣ, ದುರ್ಮುಖ, ದುಷ್ಕರ್ಣ, ದುರ್ಮದ, ದುರ್ವಿಗ, ದುರ್ವಿರೋಚನ, ದುಷ್ಟರಾಜಯ, ದುರಾಧರ, ಕೊನೆಗೆ ಮಗಳು ದುಶ್ಯಲೆ. ದುಶ್ಯಲೆ ಅಂದ್ರೇನು ಹೆಣ್ಣು ಮಗಳು, ಅವಳ ಬಗ್ಗೆ ಪ್ರೀತಿ ಇರಬೇಕಾದ ಸಹಜನೇ. ಆದ್ರೆ ದಾಸಿಯರ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನಂಥವ್ರು, ನಮ್ಮ ಮಕ್ಕಳು, ಇವ್ರ ಹೆಸರನ್ನ ನೆನಪಿಟ್ಕೊಳ್ಳುವಂತಹ ಪ್ರೀತಿ ಹುಟ್ಟಿಸ್ದವನ್ಗೆ ಇರೋದು ಬೇಡವೇ? ನಾನು ಜಲಸಂಧ, ಸಮ, ಸಹ, ವಿಂದ, ಅನುವಿಂದ, ಇಷ್ಟು ಜನರ ಹೆಸರು ಮಾತ್ರ ಅವನಿಗೆ ಗೊತ್ತು. ಅದು ಅಮ್ಮ ಆ ಗಾಂಧಾರಿಯ ಪ್ರೀತಿಯ ದಾಸಿ, ಪ್ರೀತಿಯ ಸಖಿ, ಅವಳ ಮಕ್ಕಳು ಅಂತ ಹೇಳ್ಬಿಟ್ಟು. ಇನ್ನು ಉಳಿದವ್ರ ಪರ್ವೆ ಅಪ್ಪನಿಗಿಲ್ಲ. ಆ ಮಕ್ಕಳಿಗೆ ಬೇಕಾದಾಗ ಅರಮನೆಗೆ ಹೋಗಿ ಅಪ್ಪನನ್ನ ನೋಡೋ ಅಧಿಕಾರನೂ ಇಲ್ಲ, ಆ ಮಕ್ಕಳಿಗೆ ಆ ಬಯಕೆನೂ ಇಲ್ಲ. ಇದೇನು ವಿಚಿತ್ರ ಅಂತ ಯುಯುತ್ಸುಗೆ ಅನಿಸುತ್ತೆ. ಜೊತೆಗೆ ಮನಸ್ಸಿನಲ್ಲಿ ತಿರಸ್ಕಾರ ಮರಳು ಕಳಿಸ್ತಾ ಹೋಗ್ತಾ ಇರುತ್ತೆ. ಸಹೋದರ, ಯುಯುತ್ಸು, ತಮ್ಮ ಅಂತ ಎಷ್ಟು ಪ್ರೀತಿಯಿಂದ ದುರ್ಯೋಧನ ಹೇಳ್ತಾ ಇದ್ದ. ಅಪ್ಪ ಮಾತ್ರ ಇವತ್ತಿಗೂ ಹತ್ರ ಹೋದಾಗ ನನ್ನೊಬ್ಬನನ್ನು ಮಾತ್ರ ತಬ್ಕೊಳ್ತಾನೆ, ಆದ್ರೆ ನೆತ್ತಿಯನ್ನ ಯಾವತ್ತೂ ಅವನು ಮೂಸಿಲ್ಲ ಅಂತ ಅನ್ಕೊಳ್ತಾನೆ. ತನಗೆ ಕೂಡ ತನ್ನ ದಾಸಿ ಪುತ್ರ ಪುತ್ರಿಯರ ಹೆಸರುಗಳು ಗೊತ್ತಿರಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಪರಿಸ್ಥಿತಿಯ ಅರಿವಾಗತ್ತೆ. ಏನು ವಿಚಿತ್ರ ಇದು, ಎಷ್ಟು ಗಾಢವಾದದ್ದು ಅಂತ ಅವನಿಗನ್ಸುತ್ತೆ. ಸರಿ, ಹಾಗೆ ಪ್ರಯಾಣ ಮಾಡ್ತಾ ಹಸ್ತಿನಾವತಿಯನ್ನ ಮುಟ್ತಾನೆ. ಆ ಹೊತ್ತಿಗೆ ಊರೆಲ್ಲ ಮಲಗೋ ಸಮಯ ಆಗಿರುತ್ತೆ. ಇದು ಒಂದು ರೀತಿ ಒಳ್ಳೇದೇ ಆಯ್ತು ಅಂತ ಅನ್ಕೊಳ್ತಾನೆ. ತನ್ನ ಮನೆಗೆ ಹೋಗೋದು ಬೇಡ, ನೇರವಾಗಿ ಚಿಕ್ಕಪ್ಪನ ಹತ್ರಕ್ಕೆ ಹೋಗ್ಬೇಕು ಅಂತ ದಾರಿಯಲ್ಲಿ ನಿಶ್ಚಯ ಮಾಡ್ಕೊಂಡಿರ್ತಾನೆ. ಊರನ್ನ ಪ್ರವೇಶ ಮಾಡದೆ ಬಲಭಾಗದಿಂದ ಬಳಸಿ ನದಿ ದಂಡೆಯನ್ನ ತಲುಪ್ತಾನೆ. ಆಗಾಗ್ಲೇ ಮಬ್ಬು ಗತ್ಲಾಗಿರುತ್ತೆ. ಮನೆಯಿಂದ ನದಿ ದಂಡೆಗೆ ಇಳಿಯೋ ಮೆಟ್ಟಿಲಿನ ಮೇಲೆ ಇಬ್ಬರು ಕೂತಿದ್ದು ಅವನಿಗೆ ಕಾಣಿಸುತ್ತೆ. ಬಹುಶಃ ಅದು ಚಿಕ್ಕಪ್ಪ ಮತ್ತು ಕುಂತಿಯರು ಅಂತ ಅರ್ಥ ಮಾಡ್ಕೊಳ್ತಾನೆ. ಕುಂತಿ ಅಂತೂ ಸದಾ ನದಿ ದಡದಲ್ಲಿ ಅಥವಾ ನದಿಯನ್ನ ನೋಡ್ತಾನೆ ಮನೆ ಜಗಲ ಮೇಲೆ ಕೂತಿರ್ತಾಳೆ. ಚಿಕ್ಕಪ್ಪ ಕೂಡ ರಾತ್ರಿ ಬೇಗ ಮಲ್ಗೋದಿಲ್ಲ, ನದಿ ಹತ್ರನೇ ಕೂತಿರ್ತಾನೆ. ಹತ್ರ ಇದ್ರೂ ಕೂಡ ಇಬ್ರು ಮೌನವಾಗಿರ್ತಾರೆ. ಇನ್ನು ಚಿಕ್ಕಪ್ಪ ಅಂತೂ ಸದಾ ಮೌನಿ, ಕುಂತಿನು ಇತ್ತೀಚೆಗೆ ಹಾಗೇನೆ ಆಗ್ತಾ ಇದ್ದಾಳೆ. ಚಿಕ್ಕಮ್ಮ ಪಾರಸವಿ ಮಾತ್ರ ರೋಗಿಷ್ಟೇ, ಮಲ್ಕೊಂಡಿರಬಹುದು ಅಂತ ಕಾಣುತ್ತೆ. ಮಕ್ಕಳು ಸೊಸೆಯರು ಮಕ್ಕಳು ನಿದ್ರಿಸೋ ಹೊತ್ತಿದು ಅಂತ ಅಂದ್ಕೊಂಡು ಯುಯುತ್ಸು ಕುದುರೆಯನ್ನ ನಿಲ್ಲಿಸ್ತಾನೆ. ಅದನ್ನ ಕಟ್ಟಿ ಹಾಕಿ ಮೆಟ್ಟಿಲು ಹತ್ತಾ ಇರ್ಬೇಕಾದ್ರೆ ಚಿಕ್ಕಪ್ಪ ಗುರುತಿಸ್ತಾನೆ. ಯುಯುತ್ಸು ಅಂತ ಬೇಗ ಮೆಟ್ಟಿಲು ಇಳಿಯೋಕ್ಕೆ ಶುರು ಮಾಡ್ತಾನೆ. ಇವನನ್ನ ಎದುರುಗೊಳ್ಳೋನ್ ಹಾಗೆ ಎದುರು ಬರ್ತಾನೆ. ಯುಯುತ್ಸು ಬೇಗ ಏರ್ ಹೋಗ್ತಾನೆ. ಮೊದಲು ಚಿಕ್ಕಪ್ಪನಿಗೆ, ಅನಂತರ ಕುಂತಿಗೆ ಬಾಗಿ ನಮಸ್ಕಾರ ಮಾಡ್ತಾನೆ. ಯುದ್ಧದ ಪಾಳೆಯದಿಂದ ನೇರವಾಗಿ ಬರ್ತಾ ಇದೀಯಾ ಅಂತ ಚಿಕ್ಕಪ್ಪ ಕೇಳ್ತಾನೆ. ಅವನಿಗೆ ಎಲ್ಲ ವಿವರಗಳು ತಿಳಿದಿರುತ್ತೆ. ಹಾಗೇನೆ ಸೂತರು ಮತ್ತು ಇತರ ಕೆಳವರ್ಗದವರು ಎಲ್ಲರಿಗೂ ಅವನು ಅಂದ್ರೆ ತುಂಬಾ ಆಪ್ತ ಭಾವ ಇರುತ್ತೆ. ಎಲ್ಲ ಕಡೆ ಸುದ್ದಿನೂ ಅವನಿಗೆ ಬರ್ತಾ ಇರುತ್ತೆ ಅಂತ ಯುಯುತ್ಸು ಜ್ಞಾಪಿಸ್ಕೊಳ್ತಾನೆ. ನದಿಯಲ್ಲಿ ಕೈಕಾಲು ಮುಖ ತೊಳೆದು ಹತ್ರ ಬರ್ತಾನೆ. ಅವನನ್ನ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಕುಂತಿ ಉಳಿದದನ್ನ ಬಡಿಸ್ತಾಳೆ. ತಾನು ಇಷ್ಟು ದಿನ ಅವಳನ್ನ ನೋಡಿದ್ದೀನಿ,
ಚಿಕ್ಕಪ್ಪನ ಮನೆಗೆ ಬಂದಾಗೆಲ್ಲ ಹತ್ರನೇ ಕೂತು ಮಾತು ಆಡಿಸಿದ್ದೀನಿ, ಆದರೆ ಅವಳ ಕೈ ಎಷ್ಟು ದೊಡ್ಡದು ಅನ್ನೋದನ್ನ ತಾನು ಗಮನಿಸೇ ಇರ್ಲಿಲ್ವಲ್ವಾ. ಈ ಮುಪ್ಪಿನಲ್ಲೂ ಕೂಡ ಗದೆ ಹಿಡಿಯೋಕೆ ತಕ್ಕಷ್ಟು ಅಗಲವಾದ ಹಸ್ತ ಹಾಕಿದ್ದು 2 ಸಲ ಹಿಡಿದು ಬಡಿಸಿದ್ರೆ ಹೊಕ್ಕಳಿಂದ ಗಂಟಲ್ ತನಕ ತುಂಬುವಷ್ಟು ಅನ್ನ ನೀಡ್ತಾಳೆ. ಯುದ್ಧದ ವಿಷಯದಲ್ಲಿ ಆಕೆ ಏನು ಕೇಳೋದಿಲ್ಲ. ತಾನೇ ಸ್ವತಃ ಯುಯುತ್ಸುವಿನ ಕುದುರೆಗೆ ನೀರು ಕುಡಿಸ್ತಾಳೆ. ಹುಲ್ಲು ಧಾನ್ಯದ ನುಚ್ಚುಗಳನ್ನ ಹಾಕಿ ಬಂದು ಪಕ್ಕದಲ್ಲಿ ಕೂತಾಳೆ. ಆಗ ಚಿಕ್ಕಪ್ಪ ತಗ್ಗಿದ ಧ್ವನಿಯಲ್ಲಿ ಕೇಳ್ತಾರೆ, ಏನು ಇದ್ದಕ್ಕಿದ್ದ ಹಾಗೆ ಬಂದೆ ಈ ದಾರಿಲಿ ಅಂತ ಕೇಳಿದಾಗ ಯುಯುತ್ಸು ಹೇಳ್ತಾನೆ, ಡಂಗುರದ ವಿಷಯವನ್ನೆಲ್ಲ ವಿವರಿಸ್ತಾನೆ. ಚಿಕ್ಕಪ್ಪ, ಮನಸ್ಸು ಕದಲಿ ಹೋಗಿತ್ತು, ನಿನ್ನನ್ನು ನೋಡಿ ಸಮಾಧಾನ ಪಡಿಬೇಕು ಅನ್ನಿಸ್ತು, ಹೊರಟು ಬಂದ್ಬಿಟ್ಟೆ. ದಾರಿಯಲ್ಲಿ ಯಾಕೋ ಮನಸ್ಸು ನಿಶ್ಚಯ ಮಾಡೇ ಬಿಡ್ತು, ನಾನು ಪಾಂಡವರ ಪಕ್ಷವನ್ನು ಸೇರ್ತೀನಿ ಅಂತ ಹೇಳ್ತಾನೆ. ವಿದುರ ತಕ್ಷಣ ಏನು ಹೇಳೋದಿಲ್ಲ. ಹೇಳೋದು ಅವನ ಸ್ವಭಾವ ಅಲ್ಲ ಅನ್ನೋದು ಯುಯುತ್ಸುಗೆ ಗೊತ್ತಿರುತ್ತೆ. ಅವನು ಕುಂತಿ ಮುಖವನ್ನು ನೋಡ್ತಾನೆ. ನೀನೊಬ್ನೇನ ಸೇರೋದು ಅಂತ ಆಕೆ ಕೇಳ್ತಾಳೆ. ಉಳಿದ ಯಾರ ಕೈಲೂ ನಾನು ಮಾತಾಡಿಲ್ಲ, ಆಡಿದ್ರೂ ಅವ್ರಿಗೆ ಮರ್ಯಾದೆಯ ಸೂಕ್ಷ್ಮ ಅರ್ಥ ಆಗಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಯುಯುತ್ಸು ಕತ್ತು ಬಗ್ಗಿಸಿ ಸುರ್ಕೊಂಡು ಒಂದಾದ ಮೇಲೆ ಒಂದರಂತೆ 6-7 ತುತ್ತು ಹಾಲು ಅನ್ನ ಉಣ್ತಾನೆ. ಅನಂತರ ಹೇಳ್ತಾನೆ, ಚಿಕ್ಕಪ್ಪ, ಯುದ್ಧಕ್ಕೆ ಅವಕಾಶ ಕೊಡೋದು ತಪ್ಪು ಅಂದ್ಬಿಟ್ಟು ಪಿತಾಮಹರು, ಆಚಾರ್ಯರು, ನೀನು ಎಲ್ಲ ಹೇಳಿದ್ರಿ. ಆದರೆ ಆಗ ತಾವೇ ಅಧರ್ಮ ಅಂತ ಕರೆದ ಯುದ್ಧಕ್ಕೆ ಅವರೆಲ್ಲರೂ ಹೋಗಿದ್ದಾರೆ. ಮಾತ್ರವಲ್ಲ, ಸೇನಾ ಮುಖ್ಯರುಗಳು ಕೂಡ ಆಗಿದ್ದಾರೆ. ನೀನೊಬ್ಬನೇ ಮಾತ್ರ ಆತ್ಮ ಒಪ್ಪದ ಕೆಲಸ ಮಾಡದೆ ಮನೆಯಲ್ಲೇ ಉಳ್ಕೊಂಡೆ. ನಿನ್ನನ್ನು ನೋಡಿ ನನ್ನ ತೀರ್ಮಾನವನ್ನು ಪರೀಕ್ಷೆ ತೀರ್ಮಾನನೂ ಮಾಡ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದೆ ಅಂತ ಯುಯುತ್ಸು ಹೇಳ್ತಾನೆ. ವಿದುರ ಏನು ಉತ್ತರ ಹೇಳಲ್ಲ, ಮೌನವಾಗಿ ಕೂತಿರ್ತಾನೆ. ಹುಟ್ಟಿದ್ದಂತಹ ತುಂಡು ಅರಿವೆ ಮತ್ತು ಮೈ ಮುಚ್ಚೋ ಉಪವೀತಗಳು ಶುಭ್ರವಾಗಿರುತ್ತವೆ. ತಲೆ ಗಡ್ಡಗಳು ಎಂದಿನ ಹಾಗೆ ಸೆಣಬಿನ ನೊರೆ ಹಂಗಿರುತ್ತವೆ. ಯುಯುತ್ಸುನೇ ಕೇಳ್ತಾನೆ, ಚಿಕ್ಕಪ್ಪ, ಯುದ್ಧಕ್ಕೆ ಹೋಗೋದಿಲ್ಲ ಅಂದಿದ್ದಕ್ಕೆ ಇಲ್ಲಿ ನಿನಗೆ ಯಾವ ರೀತಿಯಲ್ಲೂ ಕಿರುಕುಳ ಕೊಡ್ತಾ ಇಲ್ವಾ ಅವರು ಅಂತ ಕೇಳಿದಾಗ, ಎಂಥ ಕಿರುಕುಳ ಕೊಡ್ತಾರವರು ಅಂತ ಉಪೇಕ್ಷೆ ಧ್ವನಿಯಲ್ಲೇ ವಿದುರ ಅವನ ಪ್ರಶ್ನೆಯನ್ನು ನಿವಾರಿಸ್ತಾನೆ. ಕೊಡದೆ ಬಿಡ್ತಾರಾ ಅಂತ ಕುಂತಿ ಉತ್ತರಿಸ್ತಾಳೆ. ಅಪ್ಪ, ನಾನು ಮುದುಕ, ಅಲ್ಲದೆ ಯಾವತ್ತೂ ಯುದ್ಧ ಮಾಡಿದವನಲ್ಲ ಅಂತಂದು ಸುಮ್ಮನಿದ್ರೆ ಅವ್ರಿಗೆ ಸಿಟ್ಟು ಬರ್ತಿರ್ಲಿಲ್ಲ. ಆದರೆ ರಾಜಾರೋಷಾಗಿ ನಿನ್ನದು ಅನ್ಯಾಯ, ಅಧರ್ಮ, ಈ ಯುದ್ಧದಲ್ಲಿ ನಾನು ಭಾಗಿಯಾಗೋದಿಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಭಾಗಿಯಾಗಕ್ಕೆ ಬಿಡಲ್ಲ ಅಂತಂದ್ರೆ ಸುಮ್ಮನಿರ್ತಾರೇನು? ಈ ಮುದುಕ ದಾಸಿಪುತ್ರ ಬರ್ದಿದ್ರೆ ಏನಾಗುತ್ತೆ ಅಂತ ದುರ್ಯೋಧನ ಏನೋ ಯುದ್ಧಕ್ಕೆ ಹೊರಟೋದ. ಆದರೆ ಇಲ್ಲೇ ಇರುವ ಆ ಕುರುಡು ಅಪ್ಪ ಮಾತ್ರ ಕನವರಿಕೆಯಲ್ಲೂ ವಿದುರನನ್ನು ಶಪಿಸ್ತಾನಂತೆ. ರಾಜಭಟ್ರನ್ನ ಬಿಟ್ಟು ನಮ್ಮ ಹಾಲು ಕರೆಯೋ ಕೆಲವು ಹಸುಗಳನ್ನು ಕದ್ದಿಸಿದ್ದಾನೆ. ಮನೆ ಹಿಂದೆ ದನ ಕರು ಕುದುರೆಗಳಿಗೆ ಅಂತ ಒಟ್ಟಿದ್ದ ಹುಲ್ಲಿನ ಬಣವೆಗೆ ಬೆಂಕಿ ಹಾಕಿಸಿ ಸುಡಿಸಿದ್ದಾನೆ. ಕಣಜ ಒಳಗಿದ್ದರಿಂದ ಅವನಿಗೆ ಹಾಳು ಮಾಡೋಕ್ಕೆ ಆಗಿಲ್ಲ ಅಂತ ಕುಂತಿ ಹೇಳ್ತಾಳೆ. ಕದ್ದು ಯಾಕೆ ಮಾಡಿಸ್ದ? ರಾಜಾಜ್ಞೆಯಿಂದ ನೇರವಾಗಿ ಮಾಡಬಹುದಿತ್ತಲ್ವಾ, ಹಾಗೆ ಶಿಕ್ಷಿಸಬಹುದಾಗಿತ್ತಲ್ವಾ ಅಂತ ಯುಯುತ್ಸು ಕೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ವಿದುರ ಅಂದರೆ ಕುರುಡನಿಗೆ ಮೊದಲಿಂದಲೂ ಬೆಳೆದ ವಾಂಚಲ್ಯ ಬೇರೆ ಇದೆ, ಜೊತೆಗೆ ಜನ ಎಲ್ಲಿ ಬೈತಾರೋ ಅನ್ನೋ ಭಯನೂ ಇದೆ. ಅದಕ್ಕೆ ಶಿಕ್ಷೆಗೆ ಆಜ್ಞೆ ಮಾಡಿಲ್ಲ ಅಂತ ಕಾಣುತ್ತೆ ಅಂತಾಳೆ. ಈಗ ವಿದುರ ಮಾತಾಡ್ತಾನೆ, ಧೃತರಾಷ್ಟ್ರ ಹೀಗೆ ಮಾಡಿಸೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಆದರೆ ಹಸ್ತಿನಾವತಿಯ ಪ್ರಜಾಪ್ರಮುಖರೆಲ್ಲ ವಿದುರ ಅಂದರೆ ರಾಷ್ಟ್ರದ್ರೋಹಿ ಅನ್ನೋ ಹಾಗೆ ತಿರಸ್ಕರಿಸೋಕ್ಕೆ ಶುರು ಮಾಡಿದ್ದಾರೆ. ರಾಜ ಯುದ್ಧಕ್ಕೆ ಹೊರಟಾಗ ರಾಜ್ಯನೇ ಹೋಗ್ಬೇಕಲ್ವಾ, ರಾಜ್ಯದ ಪ್ರಜೆಗಳೆಲ್ಲರೂ ಹೋಗ್ಬೇಕಲ್ವಾ. ಮುದುಕರು, ಮೋಟ್ರು, ಹೆಂಗಸರು, ಮಕ್ಕಳನ್ನು ಬಿಟ್ಟು ಉಳಿದವರೆಲ್ಲರೂ ರಾಜಭಕ್ತಿ ತೋರಿಸ್ಬೇಕು ಅಂತ ಅವ್ರ ಶ್ರದ್ಧೆ ಅಂತ ಹೇಳ್ತಾನೆ. ಕುಂತಿ ಮಾತಾಡ್ತಾನೆ. ಮತ್ತೆ 1-2 ಸಲ ಅವನಿಗೆ ಬಡಿಸ್ತಾಳೆ. 3ನೇ ಸಲ ಪಾತ್ರೆಗೆ ಕೈ ಹಾಕಿದಾಗ ಯುಯುತ್ಸುನೇ ಬೇಡ ಅಂತಾನೆ. ಅಡಿಗೆ ಮನೆಯ ಹಾಲು, ಮೊಸರು, ಬೆಣ್ಣೆಗಳ ಕಣಕು ವಾಸನೆ ಈಗ ಇದ್ದಕ್ಕಿದ್ದ ಹಾಗೆ ಅವನ ಗಮನಕ್ಕೆ ಬರುತ್ತೆ. ವಿದುರ ಕೇಳ್ತಿರ್ತಾನೆ, ಅಲ್ಲ, ಯುದ್ಧ ಅಂದರೆ ರಾಜಭಕ್ತಿಯ ಜ್ವರ ಎಲ್ಲರಲ್ಲೂ ಏರಲೇಬೇಕು. ಯುದ್ಧ ಬೇಡ ಅಂದವನಿಗೆ ಅದರಿಂದ ದೂರ ಇರೋ ಅವಕಾಶನೂ ಇರಬಾರ್ದೆ ಅಂತ ಕೇಳ್ತಾನೆ. ಆಗ ಯುಯುತ್ಸು ಕೇಳ್ತಾನೆ, ನೀನು ಯಾಕೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳನ್ನ ಕರ್ಕೊಂಡು ಕುಂತಿ ಜೊತೆಗೆ ಪಾಂಡವರ ಕಡೆಯವರು ಬೀಡ್ಬಿಟ್ಟಿದ್ದಾರಲ್ಲ ಉಪಪ್ಲಾವ್ಯ ನಗರ, ಅಲ್ಲಿ ಯಾಕೆ ನೀನು ಹೋಗ್ಬಿಡಬಾರ್ದು ಅಂತ ಕೇಳ್ತಾನೆ. ಆಗ ವಿದುರ ಹೇಳ್ತಾನೆ, ಯಾಕೆ ಹೋಗ್ಬೇಕು? ನಾನು ಹುಟ್ಟಿದ್ದು ಬೆಳೆದಿದ್ದು ಈ ಊರಲ್ಲಿ.
ನನ್ನ ಮಕ್ಕಳು ಮೊಮ್ಮಕ್ಕಳು ಈ ಊರಿನ ಹತ್ತಿರದ ಹೊಲದಲ್ಲೇನೆ ಉತ್ತು ಹಸನು ಮಾಡಿ ದಿನಸಿ ಬೆಳೀತಾ ಇದ್ದಾರೆ. ನನ್ನ ದನಕರುಗಳು ಈ ನದಿ ದಡದಲ್ಲಿ ಮೇಯ್ದು ನೀರು ಕುಡಿದು ಬೆಳೆದಿವೆ. ಇವನ್ನೆಲ್ಲ ಬಿಟ್ಟು ಪರದೇಶಿ ಹಾಗೆ ನಾನು ಯಾಕೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕು? ಇಷ್ಟಕ್ಕೂ ನಾನೇನು ಹೇಳಿದ್ದು? ಹಸ್ತಿನಾವತಿಯನ್ನ ಪಾಂಡವರಿಗೆ ಕೊಡಿ ಅಂತ ನಾನೇನು ಅನ್ಲಿಲ್ಲ. ಅವರು ಪಾಲದನ್ನ ಅವ್ರಿಗೆ ಕೊಡಿ, ನಮ್ಮದು ನಮಗಿರ್ಲಿ ಅಂತ ನಾನು ಅಂದಿದ್ದಷ್ಟೇ. ಪ್ರಜಾಪ್ರಮುಖರಿಗೆ ಈ ಮಾತು ರುಚಿಸೋದಿಲ್ವಲ್ಲ. ಪಾಂಡವ್ರಿಗೆ ಅನ್ಯಾಯ ಆಗೋದು ಅವ್ರಿಗೆ ಮುಖ್ಯ ಅಲ್ಲ. ಇದುವರೆಗೆ ಇಷ್ಟು ವಿಶಾಲ ಪ್ರದೇಶದ ರಾಜಧಾನಿಯ ರೆಕ್ಕೆ ಸಣ್ಣದಾಗಿಬಿಡತ್ತೆ ಅಂದ್ರೆ ತಮ್ಮ ಕೋಡು ಮೊಟಕಾಗತ್ತೆ ಅನ್ನೋದು ಅವರ ಹುಂಬತನ ಅಂತ ವಿದುರ ಹೇಳ್ತಾನೆ. ಅಷ್ಟೊತ್ತಿಗೆ ಯುಯುತ್ಸು ಊಟವನ್ನು ಮುಗಿಸಿರ್ತಾನೆ. ಊಟ ಮಾಡಿ ತಾಮ್ರದ ತಂಬಿಗೆಯಿಂದ ನೀರು ಕುಡಿತಾನೆ. ಎದ್ದು ಕೈ ತೊಳ್ಕೊಳ್ತಾನೆ. ಕುಂತಿ ಅವನ ಹರಿವಾಣವನ್ನು ಎತ್ತಿಡ್ತಾಳೆ. 3 ಜನವು ಅಲ್ಲೇ ಕೂತ್ಕೊಂತಾರೆ. ಆಗ ವಿದುರ ಹೇಳ್ತಾನೆ, ಪಾಂಡವರ ಪಕ್ಷ ಸೇರಬೇಕು ಅನ್ನಿಸ್ತಾ ನಿನಗೆ? ಖಂಡಿತ ಹೋಗಿ ಸೇರ್ಕೊ, ನಿಷ್ಠೆಯಿಂದ ಯುದ್ಧ ಮಾಡು. ಇಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೂ ಕಿರುಕುಳ ಶುರುವಾಗೋದಂತೂ ಖಂಡಿತ್ವೇನೆ. ಏನು ಮಾಡ್ತೀಯ ಹೇಳು ಅಂತ ಕೇಳ್ತಾನೆ. ಯುಯುತ್ಸು ಈ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಮಹಾಸೇನಾನಿ ಭೀಷ್ಮರೇನೋ ಇಷ್ಟ ಇಲ್ದವರು ಊರಿಗೆ ಹೋಗಬಹುದು, ಅದೇ ನ್ಯಾಯ ಅಂತ ಭಾವಿಸೋರು ಪಾಂಡವರ ಪಕ್ಷ ಸೇರಬಹುದು ಅಂತ ಡಂಗೂರವನ್ನೇನೋ ಸಾರಿಸಿದ್ದಾರೆ. ಆದರೆ ಹಾಗೆ ಹೋಗೋದು ಅಷ್ಟು ಸರಳ ಸುಲಭ ಅಲ್ಲ ಅಂತ ಈಗ ಅವನಿಗೆ ಅರ್ಥ ಅಂತ ಹೋಗುತ್ತೆ. ಅಲ್ಲದೆ ಈ ಸ್ವಾತಂತ್ರ್ಯ ಹೊರಗಡೆಯಿಂದ ಬಂದ ರಾಜರಿಗೆ ಮಾತ್ರ ಇರಬಹುದು. ಇದೇ ರಾಜ್ಯದಲ್ಲಿ ಇದ್ದವ್ರು ನಾವು. ಇಲ್ಲಿಯ ಅನ್ನ ನೀರು ಗಾಳಿಗಳನ್ನು ಸೇವಿಸಿ ಬದುಕೋ ಪ್ರಜೆಗಳಿಗೆ ಇವೆಲ್ಲ ಅಲ್ವಾ ಅಂತ ಅಂದ್ಕೊಳ್ತಾನೆ. ವಾಪಸ್ ಹೋಗಿ ಭೀಷ್ಮರನ್ನೇ ಕೇಳಿದ್ರೆ ಹೇಗೆ ಅನಿಸುತ್ತೆ. ಈ ರಾಜ್ಯದ ಯೋಧರಿಗೆ ಆ ಸ್ವಾತಂತ್ರ್ಯ ಇಲ್ಲ ಅಂತ ಅವ್ರೇನಾದರೂ ಹೇಳಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. 3 ದಿನದಿಂದ ನಿದ್ದೆ ಮಾಡಿರೋದಿಲ್ಲ. ಜೊತೆಗೆ ಇಷ್ಟು ದೂರದ ಪ್ರಯಾಣದ ಕುಲುಕು, ಅಲ್ಲದೆ ಕುಂತಿ ಇಟ್ಟಿದ್ದಂತಹ ಊಟ, ಇವೆಲ್ಲ ಅವನಿಗೆ ನಿದ್ದೆ ಕಡೆಗೆ ಎಳಿತಾ ಇರುತ್ತವೆ. ವಿದುರ ಹೇಳ್ತಾನೆ, ನೋಡು, ನೀನು ಕದ್ದು ಹೋಗಬೇಡ. ನಿನ್ನದು ಅನ್ಯಾಯ. ನನಗೆ ನ್ಯಾಯ ಅಂತ ತೋರಿದ ಕಡೆಗೆ ನಾನು ಹೋಗ್ತೀನಿ ಅಂತ ಧೈರ್ಯವಾಗಿ ಹೇಳಿಬಿಟ್ಟು ಮುಖಾಮುಖಿ ಹೇಳಿಬಿಟ್ಟು ಹೋಗು ಅಂತಾನೆ. ಯುಯುತ್ಸು ಆಗಲಿ ಅಂತ ಹೇಳ್ಬಿಟ್ಟು ಅವನಿಗೆ ತಲೆ ಹಾಕ್ತಾನೆ. ಅವನ ನಿದ್ದೆಯನ್ನು ಗಮನಿಸಿದ ಕುಂತಿ ಕೂಡ ಒಳಗೆ ನಡಿ ಮಲ್ಕೋ ಅಂಥೇಳಿ ಹೇಳ್ತಾಳೆ. ಇನ್ನು ಕಥೆ ದ್ರೋಣರ ಸ್ವಗತದಲ್ಲಿದೆ. ದ್ರೋಣರ ಯೋಚನೆಗಳು, ಅವರ ನೆನಪುಗಳು, ಇದರಿಂದ ಈ ಕತೆ ಮುಂದುವರಿತಾ ಹೋಗುತ್ತೆ. ಇಲ್ಲಿ ಕಟ್ಟಿ ಹಾಕಿದ್ದ ಕುದುರೆಗಳ ಹೆಜ್ಜೆಗಳ ಸಪ್ಪಳ ಮುಂದುವರಿದಿರುತ್ತೆ. ಆನೆಗಳ ಸಾಲು ತುಂಬ ದೂರದಲ್ಲಿರುತ್ತೆ. ಆಳುಗಳು ಕುದುರೆಗಳ ಲದ್ದಿಯನ್ನು ಎತ್ತುತ್ತಾ ಇರ್ತಾರೆ. ಆದರೆ ಅವೆಲ್ಲವನ್ನು ಎಲ್ಲಿಗೆ ಸಾಗಿಸ್ಬೇಕು ಅಂತ ತಿಳಿದೆ ಅಲ್ಲಲ್ಲೇ ಗುಡ್ಡೆ ಮಾಡ್ತಾ ಇರ್ತಾರೆ. ಹೊರಗಡೆ ಎಲ್ಲ ಬಹಳ ಅಲ್ಪವಾಗಿ ಶಿಂಡುನಾಥ ಶುರುವಾಗಿರುತ್ತೆ. ಅಂದರೆ ಅವುಗಳ ಮಲಮೂತ್ರದ ವಾಸನೆ ಹರಡ್ತಾ ಇರುತ್ತೆ. ದ್ರೋಣರಿಗೆ ಅಂದ್ಬಿಟ್ಟು ವಿಶೇಷವಾಗಿ ಕಟ್ಟಿದ್ದ ಚಪ್ಪರದೊಳಗಡೆ ರಾತ್ರಿ ಮಾಡಿದ್ದ ಹವನದ ಕಮಟುಗಮ ಇನ್ನೂ ಆವರಿಸಿರುತ್ತೆ. ಹಾಗಾಗಿ ಹೊರಗಿನ ನಾತ ಒಳಗಡೆ ಬರದೇ ಇರೋ ಹಾಗೆ ಅದು ತಡೀತಾ ಇರುತ್ತೆ. ಬೆಳಗಿನ ಸ್ನಾನ ಮುಗಿಸಿ ಅಗ್ನಿ ಹತ್ರ ಕೂತಿರ್ತಾರೆ ದ್ರೋಣರು. ಆದರೆ ಇನ್ನು ಹವನ ಕಾರ್ಯವನ್ನು ಪ್ರಾರಂಭ ಮಾಡಿರೋದಿಲ್ಲ. ಅವರ ಬಲಗಡೆಗೆ ಸಮಿತಿನ ಕಟ್ಟಿರುತ್ತೆ, ತುಪ್ಪದ ದಪ್ಪ ಬಟ್ಟಲಿರುತ್ತೆ. ಯಾವುದೋ ಒಂದು ಮಂತ್ರ ನೆನಪಿಗೆ ತೇಲಿ ಏರ್ಲಿಕ್ಕೆ ಹವಣಿಸ್ತಾ ಇರುತ್ತೆ. ಯಾವುದು ಅಂತ ಕೂಡ ಅವರಿಗೆ ಬರ್ತಾ ಇರೋದಿಲ್ಲ. ಅಲ್ಲ, ಈಗ ಯಾಕೆ ಅದು ಬರಬೇಕು, ಆ ಮಂತ್ರ ಯಾಕೆ ಅಂದ್ಬಿಟ್ಟು ಏನೋ ಒಂದು ರೀತಿಯ ಕೋಪನೂ ಅವರಲ್ಲಿ ಹುಟ್ಕೋತಾ ಇರುತ್ತೆ. ಅದರ ಅಗತ್ಯನೂ ಇಲ್ಲ ಅಂತ ಅಂದ್ಕೊಂಡು ಕುಂಡದ ಅಗ್ನಿಯನ್ನು ಬೀಸಣಿಗೆ ಹಾಕಿ ಪುಟ ಮಾಡಿ ಸಣ್ಣಗೆ ಸೀಳಿ ಒಣಗಿಸಿದ್ದ ಸಮಿತನ್ನ ಹಗುರವಾಗಿ ಆ ಬೆಂಕಿ ಮೇಲೆ ಇಟ್ಟು ಕವರಿಸ್ತಾರೆ. ಸುಮಾರು 80 ವರ್ಷದಲ್ಲಿ ತಮಗೆ ಬುದ್ಧಿ ತಿಳಿದು ಸಂಸ್ಕಾರ ಆದಾಗಿನಿಂದಲೂ ಇದೇ ಅಗ್ನಿಯನ್ನು ತಾವು ಸಂರಕ್ಷಿಸಿಕೊಂಡು ಬಂದಿರೋದು ನೆನಪಾಗತ್ತೆ. ಬೆಣಚುಕಲ್ಲು ಮರದ ಮಂತುಗಳಿಂದ ಹೊಸದಾಗಿ ಬೆಂಕಿ ಹೊತ್ತಿಸುವಂತಹ ಸಂದರ್ಭನೇ ಬಂದಿರದೆ ಆವಾಗ ಹಚ್ಚಿದ್ದ ಅಗ್ನಿ ಇನ್ನೂ ಉರಿತಾ ಇರುತ್ತೆ. ಹೋದಲೆಲ್ಲ ಅವರು ಮೂಲ ಗೃಹಾಗ್ನಿಯನ್ನೇ ಕಾಪಾಡಿಕೊಂಡು ಬರ್ತಾ ಇರ್ತಾರೆ. ನಿಂತಲ್ಲೇನೆ ದಡಬಡ ಹೆಜ್ಜೆ ಹಾಕ್ತಾ ಆ ಕುದುರೆಗಳು ಓಡಾಡ್ತಿರುತ್ತವೆ. ದಿನ ಸವಾರನನ್ನ ಹೊತ್ತು ಓಡಿ ವ್ಯಾಯಾಮದಿಂದ ಮೈ ಹಗುರ ಮಾಡ್ಕೊಳ್ತಾ ಇರುತ್ತವೆ. ಅವನ್ನ ಹೀಗೆ ಕಟ್ ಹಾಕಿದ್ರೆ ಪಾಪ ಅವಿನ್ನೇನು ಮಾಡುತ್ತವೆ, ಪಾಪದ ಪ್ರಾಣಿಗಳು ಅಂತ ದ್ರೋಣರಿಗನ್ಸುತ್ತೆ. ಜೊತೆಗೇನೆ ಇವತ್ತಿನ ದಿವಸ ಬೆಳಗ್ಗೆ ತಾವಿನ್ನೂ ಕುದುರೆ ಸವಾರಿ ಮಾಡಿಲ್ಲ ಅನ್ನೋ ನೆನಪಾಗುತ್ತೆ.
ಅವ್ರಿಗೂ ಏನೋ ಒಂದು ರೀತಿಯ ಮೈ ಕೈ ನೋವು ಕಾಣಿಸ್ದಂಗೆ ಅನ್ಸುತ್ತೆ. ಆಗ ಇದಕ್ಕಿದ್ದ ಹಾಗೆ ಭೀಷ್ಮರು ಇವ್ರಿಗೆ ತಮಾಷೆ ಮಾಡ್ತಿದ್ದ ಮಾತು ನೆನಪಾಗತ್ತೆ. ಆಚಾರ್ಯರೇ, ಸವಾರಿಯಿಂದ ನಿಮಗಷ್ಟೇ ಅಂಗ ಸಾಧನೆ, ಕುದುರೆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಅವರು ತಮ್ಮ ಮೈಯನ್ನೇ ನೋಡ್ಕೊಳ್ತಾರೆ. ಮಾಂಸಖಂಡ ಕಡಿಮೆ, ಮೂಳೆ ರಚನೆನೇ ಮುಖ್ಯ, ಚಕ್ಕೆ ಮೈ ತಮ್ಮದು, ಶಕ್ತಿ ನೆಲೆ ಇದೆ ಅಲ್ವಾ ಅಂತ ಅಚಾನಕ್ಕಾಗಿ ತಮ್ಮ ಒಣಮೈಕಟ್ಟಿನ ಕಡೆಗೆ ನೋಡ್ಕೊಳ್ತಾರೆ. ಮೈ ಹೆಚ್ಚು ಸುಕ್ಕು ಕೂಡ ಕಟ್ಟಿರೋದಿಲ್ಲ, ದೋಸೆ ಮೈ ಇರೋರಿಗೆ ತಾನೇ ಸುಕ್ಕು ಬರೋದು ಅಂತ ಅನ್ಕೊಂತಾರೆ. ಕವರಿದ್ದ ಹೊಗೆಯನ್ನು ಒಳಗಿಂದ ಒಡ್ಕೊಂಡು ಬುಗ್ಗಂತ ಉರಿ ಹತ್ಕೊಳ್ಳುತ್ತೆ. ತಕ್ಷಣ ನೆನಪು ಬಂತು ಅಂತ ಅನ್ಕೊಂಡು ಮಂತ್ರವನ್ನು ಹೇಳ್ಕೊಳ್ತಾರೆ. ಗರ್ಭೋ ಯೋ ಅಪಾಂ ಗರ್ಭೋ ವನಾನಾಂ ಗರ್ಭಶ್ಚ ಸ್ಥಾತಾಂ ಗರ್ಭಶ್ಚರ್ಚತಾಂ ಅಪಾನಂತಾತ್. ಅಂದರೆ ಬೆಂಕಿ ಸಂಜ್ಞಕನಾಗಿ ನೀರಿನಲ್ಲಿದ್ದಾನೆ, ದಾವಾಗ್ನಿ ರೂಪದಲ್ಲಿ ಕಾಡಿನ ಮರಗಳಲ್ಲಿದ್ದಾನೆ, ಸ್ಥಾವರಗಳಾದ ಕಾಷ್ಟಾದಿಗಳಲ್ಲಿದ್ದಾನೆ, ಜಠರಾಗ್ನಿ ರೂಪದಲ್ಲಿ ಸಂಚಾರಶೀಲ ಪ್ರಾಣಿಗಳಲ್ಲಿದ್ದಾನೆ. ಮರ್ತೆ ಹೋಗಿತ್ತಲ್ಲ ಇಷ್ಟು ಒಳ್ಳೆ ಮಂತ್ರ. ಬರ್ತಾ ಬರ್ತಾ ಬರೀ ನಿತ್ಯ ಕರ್ಮದ ಮಂತ್ರಗಳಷ್ಟೇ ಜ್ಞಾಪಕದಲ್ಲಿ ಉಳಿದಿದೆ. ಉಳಿದಿರೋ ವೇದ ಭಾಗವೆಲ್ಲ ಯಾಕೋ ಮರ್ತೆ ಹೋಗ್ತಾ ಇದೆಯಲ್ಲ, ಯಾಕೆ? ಭೀಷ್ಮರು ಹೇಳ್ತಾ ಇರೋದು ನಿಜ ಇರಬಹುದಾ? ನಾನು ಕ್ಷತ್ರಿಯನಾಗ್ಬಿಟ್ಟಿದ್ದೀನ? ಕಲಿತ ಮಂತ್ರಗಳನ್ನೆಲ್ಲ ಮರೆತು ಬಿಟ್ಟಿದ್ದೀನ? ಪ್ರಾಯದಲ್ಲಿ ವೇದಾಧ್ಯಯನ ಮಾಡಿ ಕ್ರಮೇಣ ಅಧ್ಯಾಪನಕ್ಕೆ ಅನರ್ಹನಾಗಿ ಬರೀ ಧನುರ್ವಿದ್ಯೆಯ ಬೆನ್ನು ಹತ್ತಿಬಿಟ್ನ ನಾನು ಅಂದ್ಕೊಳ್ತಾರೆ. ಹೊರಗಡೆ ಕುದುರೆ ಕೆನೆಯೋ ಸದ್ದು ಕೇಳುತ್ತೆ. ಈ ಕುದುರೆ ನನ್ನದೇನೆ. ಸಾವಿರಾರು ಕುದುರೆಗಳು ಕೆನೆದಾಗ್ಲೂ ಕೂಡ ಮಧ್ಯೆ ನನ್ನ ಕುದುರೆ ಕೆನೆದ್ರೆ ಅದ್ರ ಧ್ವನಿ ನನಗೆ ಗುರುತು ಸಿಕ್ಕುತ್ತೆ. 1000 ಜನಗಳ ನಡುವೆ ನಾನು ಬಾ ಅಂತ ಕೂಗಿದ್ರೆ ಅದಕ್ಕೂ ಕೂಡ ನನ್ನ ಧ್ವನಿ ತಿಳಿದು ಬಿಡುತ್ತೆ. ಕತ್ತನ್ನು ತಿರುಗಿಸಿ ಕಿವಿಯನ್ನು ಗುರಿ ಮಾಡಿಕೊಂಡು ಆಲಿಸುತ್ತೆ ಅನ್ನೋ ಒಂದು ನೆನಪು ಅವ್ರ ಮನಸ್ಸನ್ನ ಮುದ ಮಾಡುತ್ತೆ. ಹೋಮ ಶುರು ಮಾಡ್ತಾರೆ. ಪ್ರತಿನಿತ್ಯ ಹೇಳೋ ಮಂತ್ರಗಳು ನುರಿತ ಬಿಲ್ಲುಗಾರನ ಬೆರಳಿನಿಂದ ಗುರಿಯನ್ನು ತಲುಪೋ ಹಾಗೆ ಸರಸರನೆ ನಾಲಿಗೆಯಿಂದ ಹೊರಬರುತ್ತವೆ. ಮೂಗು ತುಂಬುವಂತಹ ತುಪ್ಪದ ಘಮದ ನಡುವೆ ಮತ್ತೆ ಮತ್ತೆ ನೆನಪಲ್ಲಿ ಉಳಿಯುವಂತಹ ಅದೇ ಮಂತ್ರವನ್ನ ಹೇಳ್ಕೊಳ್ತಾರೆ. ಗರ್ಭೋ ಯೋ ಅಪಾಂ ಅಂತ. ಕೊನೆಗೆ ಉಳಿದಿದ್ದ ತುಪ್ಪವನ್ನೆಲ್ಲ ಎತ್ತಿ ಅಗ್ನಿಗೆ ಹಾಕ್ತಾರೆ. ಅದು ಎದೆ ಎತ್ತರಕ್ಕೆ ದಗದಗಿಸಿ ಆಗ ಹೀಗಿರಬೇಕು ಅನ್ಸುತ್ತೆ. ಆಗ್ನೇನಯ ಸುಪತರಾಯ ಆಸ್ಮಾನ್ ಅಂತ ಹೇಳ್ಕೊಂಡು ಎದ್ದು ಪ್ರದಕ್ಷಿಣೆ ಮಾಡ್ತಾರೆ. ತಮ್ಮ ಚಪ್ಪರದಿಂದ ಹೊರಗಡೆಗೆ ಬಂದು ನೋಡಿದ್ರೆ ಹೌದು, ತಮ್ಮ ಕುದುರೆನೆ ಅಲ್ಲಿ ಕೆನೀತ ನಿಂತಿರುತ್ತೆ. ಹೋಮ ಮಾಡುವಾಗ ಮಂತ್ರ ಹೇಳ್ತಿದ್ದ ಧ್ವನಿಯನ್ನು ಗುರುತಿಸಿ ಅದು ಕೆನೀತಾ ಇದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಹತ್ರ ಹೋಗ್ತಾರೆ, ಕುತ್ತಿಗೆನ ನೇವರಿಸ್ತಾರೆ. ಅದು ಕೂಡ ಪ್ರೀತಿಯಿಂದ ಇವರನ್ನ ಮೂಸುತ್ತೆ. ನೆನೆದು ನುಚ್ಚು ಮೆತ್ತುಕೊಂಡಿದ್ದಂತಹ ಮುಸುಡಿ ಈಗ ಅದರ ವಾಸನೆ ತಿಳಿಯುತ್ತೆ. ಸುತ್ತ ಕುದುರೆಗಳು ಸಾವಿರ ಇರುತ್ತೆ. ಅವುಗಳ ಕೆನೆತ, ಕಾಲು ಗಟ್ಟಣೆಯ ಜೊತೆಗೆ ರಥಗಳನ್ನು ದುರಸ್ತಿ ಮಾಡುವಂತಹ ಬಡಗಿಗಳ ಟುಕ್ಕು ಟುಕ್ಕು ಬಡಿತ ಕೇಳಿಸ್ತಿರುತ್ತೆ. ಗುಡಿಸಲು ಒಳಗಡೆ ಹೋದ್ರೆಗೆ ಚಂದ ಹೋಮದ ವಾಸನೆ ಬರ್ತಾ ಇರುತ್ತೆ. ರೆಪ್ಪೆಗಳನ್ನು ಮುಚ್ಚಿ ದೃಷ್ಟಿಯನ್ನು ಒಳಗೆ ಮಾಡಿಕೊಂಡು ಉಸಿರನ್ನು ನಿಧಾನವಾಗಿ ದೀರ್ಘವಾಗಿ ಒಳಗೆಳ್ಕೊಳ್ತಾರೆ. ಹೊರಗಡೆಗೆ ಬಂದರೆ ಹೊರಗಡೆನೆ ಬಿಡೋ ಮನಸ್ಸು. ಒಂದಿನಕ್ಕೆ ಹೀಗಾಗ್ತಿದೆಯಲ್ಲ, ಹೀಗೆ ಎಲ್ಲಿಂದ್ರೆ ಇನ್ನೆಷ್ಟು ವಾಸನೆ ಹುಟ್ಟುತ್ತೋ ಅಂತ ಅಂದ್ಕೊಂಡು ಸಾಕಷ್ಟು ಗಾಳಿಯನ್ನು ಒಳಗೆಳ್ಕೊಂಡು ಉಚ್ಛ್ವಾಸ ಮಾಡದೆ 2 ನಿಮಿಷ ಕೂಡ ಇರೋಕ್ಕಾಗಲ್ಲ ಅನಿಸುತ್ತೆ. ವಾಸನೆಯನ್ನು ಧಿಕ್ಕರಿಸಿ ಪೂರ್ಣ ಪ್ರಮಾಣದಲ್ಲಿ ಉಸಿರಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಸೇವಕ ಹಿಂಬದಿಯಿಂದ ಬರ್ತಾನೆ. ಗೌರವದ ಧ್ವನಿಯಲ್ಲಿ ಹೇಳ್ತಾನೆ, ಆಚಾರ್ಯರೇ ಅಂತ. ಇವರು ತಿರುಗಿ ನೋಡ್ತಾರೆ. ಅಡುಗೆ ತಣ್ಣಗಾಗ್ತಾ ಇದೆ. ಇವತ್ತು ನಿಮ್ಮ ಸ್ನಾನ ಆಹ್ನಿಕ ಕೂಡ ತಡವಾಗಿತ್ತು ಅಂತಾನೆ. ಏನಾಯಿತು? ಆರಿದ್ರೆ ಏನಾಗುತ್ತೆ ಅಂತ ತಮಗೆ ತಿಳಿದೇ ಇರೋ ಹಾಗೆ ರೇಗಿದ ಧ್ವನಿಯಲ್ಲಿ ದ್ರೋಣರು ಹೇಳ್ತಾರೆ. ಅವರು ಹೀಗೆ ಆಡೋದು ಅವನಿಗೂ ಏನು ಹೊಸದಲ್ಲ. ಸುಮ್ಮನೆ ನಿಂತ್ಕೊಳ್ತಾನೆ. ನಡಿ ಬಂದೆ ಅಂತೇಳಿ ಹೇಳ್ತಾರೆ. ಚಪ್ಪರದ ಒಳಗಡೆ ಹೋಗ್ತಾನೆ. ಅವನನ್ನು ಕರೀತಾರೆ. ಊಟಕ್ಕೆ ಅಶ್ವತ್ಥಾಮ ಸಿದ್ಧ ಆಗಿದ್ದಾನೋ ಇಲ್ವೋ ಅಂತ ಕೇಳಿದಾಗ ಇವನು ಹೇಳ್ತಾನೆ, ಆಳು ಬೆಳಗ್ಗೆ ಎದ್ದು ಕುದುರೆ ಹತ್ತಿ ಹೋದವರು ಇನ್ನೂ ಬಂದಿಲ್ಲ, ಅವ್ರು ಸ್ನಾನವೂ ಮಾಡಿಲ್ಲ ಅಂತ. ಕತ್ತೆ, ಅವನನ್ನು ಬಿಟ್ಟು ನಾನು ಊಟ ಮಾಡೋದಿಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅಂತ ಆಳಿನ ಮೇಲೆ ರೇಗ್ತಾರೆ. ಅವನು ಮತ್ತೆ ಕತ್ತು ತಗ್ಗಿಸಿ ನಿಂತ್ಕೊಳ್ತಾನೆ. ಆ ನಂತರ ಅಡುಗೆ ಆರಿ ತಣ್ಣಗಾಗುತ್ತೆ. ಇರೋ ಹಾಲನ್ನು ಮತ್ತೆ ಕಾಯಿಸಿದ್ರೆ ಒಡೆದು ಹೋಗುತ್ತೆ. ನಿನ್ನೆ ರಾತ್ರಿ ತಂದಿದ್ದು, ಇವತ್ತು ಸಾಯಂಕಾಲಕ್ಕೆ ಮುನ್ನ ಹಾಲು ತರಿಸೋದು ಕಷ್ಟ ಅಂತ ಸರಬರಾಜ್ ಅವರು ಹೇಳಿದ್ದಾರೆ ಅಂತ ಹೇಳ್ತಾನೆ.
ಎಲ್ಲಿಗೆ ಹೋದ ಅವನು ಅಂತ ಕೇಳ್ತಾ ಇವ್ರ ಕೈ ತಮ್ಮ ಕೆಂಪು ಕುದುರೆಯ ಕುತ್ತಿಗೆಯನ್ನು ತುರಿಸ್ತಾ ಇರುತ್ತೆ. ಅಷ್ಟೊತ್ತಿಗಾಗಲೇ ಬಿಸಿಲು ಚುರುಕು ಹತ್ತಿರುತ್ತೆ. ಇನ್ನೊಂದು ಮಾರು ಸಾಗಿದ್ರೆ ಸೂರ್ಯ ನೆತ್ತಿ ಮೇಲೆ ಬರ್ತಾನೆ ಅಂತ ಅವ್ರಿಗನ್ಸುತ್ತೆ. ತಮ್ಮ ಅಧೀನದಲ್ಲಿದ್ದಂತಹ ವಾಹಿನಿಯ ರಥಗಳು ಎಲ್ಲೆಲ್ಲೋ ಚದುರು ಹೋಗಿದೆ ಅಂದ್ಬಿಟ್ಟು ಒಬ್ಬ ಸಾರಥಿ ಬಂದು ಹೇಳ್ತಾನೆ. ಆಗ ಇನ್ನು ಸೂರ್ಯನು ಹುಟ್ಟಿರೋದಿಲ್ಲ. ಬಾಯಿಗೆ ನೀರು ಕೂಡ ಹಾಕದೆ ಬಾಯನ್ನು ತೊಳೆದೆ ಕುದುರೆ ಹತ್ತಿ ಅವರು ಹೊರಟೋದ್ರು. ಅವರಿಗೆ ಸೇರಿದ ರಥಗಳನ್ನೆಲ್ಲ ಒಟ್ಟು ಸೇರಿಸಿ ಸರಿಯಾದ ಕ್ರಮದಲ್ಲಿ ನಿಲ್ಲಿಸದೆ ಅವರು ಹಿಂತಿರುಗೋಲ್ಲ ಅನ್ಸುತ್ತೆ ಅಂತ ಆಳು ಹೇಳ್ತಾನೆ. ದ್ರೋಣರು ಸುಮ್ಮನೆ ಹ್ಞೂ ಅಂತಾರೆ. ಪರಿಚಾರಕ ಮತ್ತೆ ಒಳಗೆ ಹೋಗ್ತಾನೆ. ಮಗನ ಮೇಲೆ ಇವರಿಗೆ ಸಿಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಕುದುರೆ ಅಷ್ಟೊತ್ತಿಗೆ ಕತ್ತನ್ನ ಇನ್ನೂ ಮುಂದೆ ಮಾಡುತ್ತೆ. ಅದನ್ನು ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ ಮಡಿಸೆ ಹಿಡ್ಕೊಂಡು ಅದನ್ನು ಪರಪರ ತಿಕ್ಕುವಾಗ ಇದಕ್ಕೂ ಸ್ನಾನ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅನ್ಸುತ್ತೆ. ಜೊತೆಗೆ ನೀರಿಲ್ವಲ್ಲ ಅನ್ನೋ ಜ್ಞಾಪಕನೂ ಬರುತ್ತೆ. ತನ್ನ ಅಧೀನದ ರಥ ಕುದುರೆ ಸೈನಿಕರನ್ನೆಲ್ಲ ಒಂದು ಕಡೆಗೆ ಜೋಡಿಸಿಟ್ಟಿರೋದೇನೋ ಸರಿ. ಯಾವ ಕ್ಷಣದಲ್ಲಿ ರಣರಂಗಕ್ಕೆ ನುಗ್ಗಬೇಕು ಅಂದ್ರೂ ಅಣಿಯಾಗಿರೋ ಹಾಗೆ ಜೋಡಿಸ್ಬೇಕು. ಆದರೆ ಬೆಳಗ್ಗೆ ಎದ್ದು ಸ್ನಾನನೂ ಇಲ್ಲದೆ ಅಗ್ನಿ ಕಾರ್ಯನೂ ಇಲ್ಲದೆ ಮುಖ ಪ್ರಕ್ಷಾಳನವನ್ನು ಮಾಡದೆ ಕುದುರೆ ಹತ್ತಿ ಹೋಗ್ತಾನಲ್ಲ, ಇವನೆಂಥ ಆಚಾರ್ಯ ಅಂತ ಮಗನ ಮೇಲೆ ಸಿಟ್ಟು ಬರುತ್ತೆ. ಜೊತೆಗೆ ತಮ್ಮ ಸಿಟ್ಟಿನ ಕಾರಣನೂ ಅದೇ ಅಂತ ಅವ್ರಿಗೆ ಅರಿವಾಗತ್ತೆ. ಇವನು ಎಂದು ಬ್ರಾಹ್ಮಣ ಆಗೋಕ್ಕಿಲ್ಲ ಅಂತ ಅನ್ಸುತ್ತೆ. ಪರಿಚಾರಕ ಮತ್ತೆ ಬಾಗಿಲ ಹತ್ರ ಕಾಣಿಸ್ಕೊಳ್ತಾನೆ. ಮತ್ತೆ ಕಾಯಿಸಿದ್ರೆ ಹಾಲು ಒಡೆಯುತ್ತೆ. ಸಂಜೆ ತನಕ ಹೊಸ ಹಾಲು ಇಲ್ಲ ಅಂತ ಅವನು ಹೇಳಿದ್ದು ನೆನಪಾಗತ್ತೆ. ಈ ಸೈನ್ಯದ ಸಮೂಹ, ರಥ, ಕುದುರೆ, ಆನೆ, ಇತರ ಸರಂಜಾಮುಗಳ ಬಾಹುಲ್ಯದಲ್ಲಿ ಸಂಜೆಗಾದರೂ ಬರೋದು ಅನುಮಾನ ಅಂತ ಇವ್ರಿಗನ್ಸುತ್ತೆ. ಬಹುಶಃ ಹಾಲಿನ ಜೊತೆಗೆ ಉಣ್ಣೋ ಊಟ ಇವತ್ತಿಂದ ಕೊನೆ ಆದರೂ ಆಗಬಹುದು ಈ ಜೀವನದಲ್ಲಿ ಅಂತ ಅನ್ಕೊಳ್ತಾರೆ. ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಶಂಕೆ ಅವರನ್ನ ಕಾಡಿಸುತ್ತೆ. ಪರಪರನೆ 7-8 ಬಾರಿ ಕುತ್ತಿಗೆಯನ್ನು ತಿಕ್ಕದ ಮೇಲೆ ಹೊಟ್ಟೆ ಕಾಲುಗಳ ಮೇಲೂ ಹಗ್ಗವನ್ನು ಆಡಿಸಿ ಆ ಕುದುರೆಯನ್ನು ಕಟ್ಟಿ ಚಪ್ಪರದ ಬಾಗಿಲಿಗೆ ಬರ್ತಾರೆ. ಸ್ವಲ್ಪ ನೀರು ತಗೊಂಬ, ಕೈ ತೊಳ್ಕೊಂಡು ನಾನು ಊಟಕ್ಕೆ ಕೂರ್ತೀನಿ ಅಂಥೇಳಿ ಹೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.